ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ವ್ಲಾಗ್ ಬೆಳಗ್ಗೆನೇ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಸ್ವಲ್ಪ ಲೇಟ್ ಆಗಿದ್ದೆ ಬಿಕಾಸ್ ಲಿಯಾಗೆ ಸ್ಕೂಲ್ ಇಲ್ಲ, ಬಟ್ ಲಿಯಾ ಸ್ಕೂಲಲ್ಲಿ ಮೀಟಿಂಗ್ ಇದೆ. ಇವತ್ತು ಅವಳಿಗೆ ಸೇವಿಂಗ್ಸ್ ಯಾವ ರೀತಿ ಮಾಡೋದು, ಇವತ್ತು ಫುಲ್ ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಯಾವ ರೀತಿ ನೆಕ್ಸ್ಟ್ ಇಯರ್ಗೆ ಪ್ಲ್ಯಾನ್ ಮಾಡ್ಕೊತೀವಿ, ನಮ್ಮ ಒಂದು ಬಜೆಟ್ ಪ್ಲ್ಯಾನ್ ಹೇಗಿರುತ್ತೆ ಅದೆಲ್ಲ ನಿಮ್ಮ ಜೊತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬೆಳಗ್ಗೆ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ ಬಿಕಾಸ್ ಸ್ಕೂಲ್ ಇಲ್ದಿದ್ದ ದಿನ ನಮಗೇನು ಜಾಸ್ತಿ ಅಡುಗೆ ಮಾಡೋದಿರಲ್ಲ. ಹಾಗಾಗಿ ಮಾರ್ನಿಂಗ್ ಒಂದು ಸೂಪರಾಗಿರುವಂಥ ಶುಂಠಿ ಕಾಫಿ ಹಾಕ್ಕೊಂಡ್ವಿ. ಲಿಯಾ ಸ್ವಲ್ಪ ಲೇಟಾಗಿ ಎದ್ದೊಳ್ತಾಳೆ. ಈ ಟೈಮ್ ಬಂದು ನಮ್ಮ ಒಂದು ಡಿಸ್ಕಷನ್ ಟೈಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಇವಾಗ ಇಯರ್ ಎಂಡ್ ಆಗ್ತಾ ಇದೆ. ನೆಕ್ಸ್ಟ್ ಇಯರ್ಗೆ ಯಾವ ರೀತಿಯೆಲ್ಲ ಬಜೆಟ್ ಹಾಕಬಹುದು ಅನ್ನೋದನ್ನು ಈ ವೀಕಿಂದ 4-5 ಡೇಸಿಂದ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಯಾವುದು ಬೇಕು, ಯಾವುದು ಬೇಡ, ಏನೆಲ್ಲ ಮಾಡ್ಬೋದು, ಎಲ್ಲ ರೀತಿಯಾಗಿರೋದನ್ನು ಥಿಂಕ್ ಮಾಡ್ತೀವಿ. ಇಬ್ಬರು ಡಿಸ್ಕಷನ್ ಮಾಡ್ತೀವಿ. ಮಾಡಿ ಅದರಲ್ಲಿ ಯಾವ್ದು ನಮಗೆ ಸರಿ ಆಗುತ್ತೆ, ಯಾವ್ದು ಸರಿ ಆಗಲ್ಲ ಅದನ್ನು ನಾವು ಒಂದು ಲಿಸ್ಟ್ ಔಟ್ ಮಾಡಿ ನಾವು ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ತೀವಿ. ಸೊ ಅದು ಏನೇನು ಅನ್ನೋದನ್ನು ನಾನು ನಿಮಗೆ ಮುಂದಿನ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಸ್ವಲ್ಪ ಅದರ ಬಗ್ಗೆ ವಿವರವಾಗಿ ಹೇಳ್ತೀನಿ ನಾನು ನಿಮಗೆ. ಸೊ ಲಿಯಾಗೆ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟೆ ಬಿಕಾಸ್ ಅವಳಿಗೆ ಫಸ್ಟ್ ತಿನ್ನಿಸಿ ಅವಳಿಗೆ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ತಿಂಡಿ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೇಳಿ ಅವಳಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ. ಸೊ ಇವತ್ತು ಅವ್ರ ಕ್ಲಾಸಲ್ಲಿ ಮೀಟಿಂಗ್ ಇದೆ. ನಮ್ಮ ಒಂದೊಂದು ಸ್ಲಾಟ್ಸ್ ಕೊಟ್ಟಿರ್ತಾರೆ, ಆ ಸ್ಲಾಟ್ಸ್ ಒಳಗಡೆ ನಾವು ಅಲ್ಲಿ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ ಬರಬೇಕು. ಅವಳಿಗೆ ಊಟ ಎಲ್ಲ ತಿನ್ನಿಸ್ಬಿಟ್ಟು ಅವಳನ್ನ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗಿಬಿಟ್ಟು ನಾವು ಹೊರಟ್ಬಿಟ್ವಿ ಸ್ಕೂಲಿಗೆ. ಸೊ ಲಿಯಾಗೆ ಬಂದು ಇವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಳೆ. ಅವಳ ಪ್ಲ್ಯಾನ್ಸ್ ಏನಂದರೆ, ಸೊ ಅವಳ ಏಜಿಗೆ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಳೆ. ಬಟ್ ಆದರೆ ನಮ್ಮ ಒಂದು ಇದು ಏನು ಅಂದರೆ 6 ಇಯರ್ಸ್ ಕಂಪ್ಲೀಟ್ ಆಗಿದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಇವಾಗ ಈ ಒಂದು ಗೌರ್ಮೆಂಟ್ ರೂಲ್ ಆಗಿದೆ. 6 ಇಯರ್ಸ್ ಕಂಪ್ಲೀಟ್ ಆಗಿದರೆ ಅದು ಕರೆಕ್ಟಾಗಿರೋ ಏಜ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಂತ. ಬಟ್ ಅವಳು ಇವಾಗ 6. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಿದ್ದೀವಿ ಏನು ಮಾಡೋದು ಅಂತ. ಅದು ಅಲ್ಲದೆ ರಿಪೀಟ್ ಮಾಡೋದಕ್ಕೆ ಹೇಳಿದ್ರೆ ಅವ್ರ ಪ್ರಿನ್ಸಿಪಲ್ಲು, ಸ್ಕೂಲ್ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ. ಸೊ ನೋ ನೀಡ್ ಟು ರಿಪೀಟ್. ಇದು ಏನು ಇವಾಗಿನ ಮಕ್ಕಳಿಗೆ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಮಕ್ಕಳಿರ್ತಾರಲ್ವ, ನೆಕ್ಸ್ಟ್ ಒಂದು ಬ್ಯಾಚ್ ಅವ್ರಿಗೆ ಅದು ಏನಾದರೂ ಪ್ರಾಬ್ಲಮ್ ಇರಬಹುದು. ಹಾಗಾಗಿ ಅವ್ರು ರಿಪೀಟ್ ಮಾಡಿಸ್ತಾರೆ ಅಂತ ಹೇಳಿದ್ರು. ಅದು ನನಗೊಂದು ಕನ್ಸರ್ನ್ ಆಗೇ ಉಳಿತಾ ಇದೆ. ಬಟ್ ನೋಡೋಣ ಮುಂದಕ್ಕೆ ಹೇಗಿರುತ್ತೆ ನನ್ನ ಮೈಂಡ್ ಅಂತ ನೋಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಸ್ಕೂಲ್ ರೀಚ್ ಆಗಾಯಿತು ನಮ್ಮ ಟೈಮಿಗೆ ಕರೆಕ್ಟಾಗಿ. ನಾವು ಫಸ್ಟ್ ಸ್ಕೂಲಿಗೆ ಹೋಗಿದ ತಕ್ಷಣ ಲಿಯಾ ಏನು ಮಾಡಿದ್ದಾಳೆ ಕ್ಲಾಸಲ್ಲಿ ಆ ಒಂದು ಸೆಷನ್, ಅದೊಂದು ಅವಳದು ಕ್ಲಾಸಲ್ಲಿ ಏನೇನೆಲ್ಲ ವರ್ಕ್ಶೀಟಲ್ಲಿ ಮಾಡಿರ್ತಾಳೆ. ಸೊ ಅವಳಿಗೆ ಯಾವುದೆಲ್ಲ ಈಸಿ ಇದೆ, ಕಷ್ಟ ಇದೆ ಅನ್ನೋದನ್ನು ನಾನು ಅಲ್ಲೋಗಿ ಚೆಕ್ ಮಾಡ್ತೀನಿ. ಬಟ್ ಅವ್ರು ಆಲ್ರೆಡಿ ಇಟ್ಟಿರ್ತಾರೆ. ಸೊ ಅವ್ರದ್ದಂಥ ಒಂದು ಫೈಲ್ ಇಟ್ಟಿರ್ತಾರೆ. ಆ ಫೈಲಲ್ಲಿ ಅವ್ರು ಏನೇನು ಮಾಡಿರ್ತಾರೆ, ವರ್ಕ್ ಮಾಡಿರೋದೆಲ್ಲ ಅದರಲ್ಲಿರುತ್ತೆ. ನಾವು ಅದನ್ನು ಚೆಕ್ ಮಾಡ್ತೀವಿ. ಅದು ಅಲ್ಲದೆ ಅವ್ರೇನಾದರೂ ಒಂದು ಈ ರೀತಿಯಾಗಿರುವಂಥ ಪ್ರಾಜೆಕ್ಟ್ ವರ್ಕ್ ಮಾಡಿದರೆ ಅದನ್ನು ಈ ರೀತಿ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿಬಿಟ್ಟು ಅವ್ರನ್ನ ಎನ್ಕರೇಜ್ ಮಾಡ್ತಾರೆ. ಅಲ್ಲಿ ಮೀಟಿಂಗೆಲ್ಲ ಮುಗಿಸ್ಕೊಂಡು ಬರೋ ದಾರಿಯಲ್ಲಿ ಪೋಸ್ಟ್ ಆಫೀಸಿಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು. ಪೋಸ್ಟ್ ಆಫೀಸಿಗೆ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಏನು ಅಂದರೆ ನಿಮಗೆ ತುಂಬ ಸ್ಕೀಮ್ಸ್ ಇದೆ ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಮಾಡೋದಕ್ಕೆ. ನಿಮಗೆ ಸಡನ್ನಾಗಿ ಹ್ಯೂಜ್ ಅಮೌಂಟ್ ಬರೋಲ್ಲ ಇದರಲ್ಲಿ. ಬಟ್ ನೀವು ಒಂದು ಸ್ವಲ್ಪ ಅಮೌಂಟ್ ನೀವು ತೆಗೆದು ಇಡ್ತಾ ಇದ್ದರೆ ಸ್ವಲ್ಪ, ಅಂದರೆ ಮಕ್ಕಳು ಇವಾಗ ಚಿಕ್ಕವರಿದ್ದಾರೆ, ಇವಾಗಿಂದ ನೀವು ಸ್ವಲ್ಪ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅದು ಸ್ವಲ್ಪ ರಿಟರ್ನ್ಸ್ ಒಂದು 10 ಇಯರ್ಸ್ 15 ಇಯರ್ಸ್ ಆದಮೇಲೆ ತುಂಬ ಹೈ ಆಗಿರುತ್ತೆ ರಿಟರ್ನ್ಸು. ನಾವು PPFನ ತುಂಬ ವರ್ಷದಿಂದನೇ ಸ್ಟಾರ್ಟ್ ಮಾಡಿದ್ವಿ. PPFಲ್ಲಿ ಏನಂದರೆ ನಿಮಗೆ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕಂತೇನಿಲ್ಲ. ಮಂತ್ಲಿ ಒನ್ ಟೈಮ್ ನಿಮಗೆ ನಿಮ್ಮ ಖರ್ಚಿಗೆ ಏನಿರುತ್ತೋ ಅದನ್ನು ತೆಗೆದು ನೀವು ಅದರಲ್ಲಿ ಹಾಕಿದ್ರೂ ಸಾಕು. ಅದರಲ್ಲಿ ಏನಂದರೆ ಇಯರ್ಲಿ ಒನ್ಸ್ ನಿಮಗೆ ಇಂಟ್ರೆಸ್ಟ್ ಥರ ಕೊಡ್ತಾರೆ. ಸೊ ಎಲ್ಲೂ ಖರ್ಚಾಗೋದು ಬೇಡ, ಒಂದು ಸೇಫಸ್ಟ್ ಸೈಡಲ್ಲಿ ಇರಬೇಕು ಅಂದರೆ ನೀವು ಅದನ್ನು PPFಲ್ಲಿ ಹಾಕ್ಬೋದು. ಅದರಲ್ಲಿ ತುಂಬ ಸ್ಕೀಮ್ಸ್ ಇದೆ, ಪೋಸ್ಟ್ ಆಫೀಸ್ ಸ್ಕೀಮ್ಸ್. ಅದರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಟ್ಕೊಳ್ಳಿ, ತುಂಬಾ ಹೆಲ್ಪ್ಫುಲ್ಲು. ಸೊ ಮುಗಿಸ್ಕೊಂಡು ಅದ್ರ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ನಾನು. ಅದನ್ನು ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಬಂದಿದ್ದ ತಕ್ಷಣ ಸ್ವಲ್ಪ ಹಸಿ ಕಡಲೆ ಬೀಜ ತೊಗೊಂಬಂದಿದ್ರು, ಅದನ್ನು ಸುಲಿದೆ.
ಸೊ ಅದನ್ನು ತುಂಬ ಟೇಸ್ಟಾಗಿತ್ತು. ಅದು ಒಂದು ರಾಶಿ ಮಣ್ಣಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ವಾಶ್ ಮಾಡಿ ಸುಳಿದಿಟ್ಟೆ. ತುಂಬ ಟೇಸ್ಟಾಗಿತ್ತು. ಹಾಗೆ ಒಂದು ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಿಂಪಲ್ ಬಿರಿಯಾನಿ ಆದರೆ ತುಂಬ ಟೇಸ್ಟಾಗಿರುತ್ತೆ ಬಾಸುಮತಿ ರೈಸಲ್ಲಿ. ಬಾಸುಮತಿ ರೈಸ್ನ ವಾಶ್ ಮಾಡ್ಕೋಬೇಕು. ನಾನು ಒಂದು ಗ್ಲಾಸ್ ಫುಲ್ ತೊಗೊಂಡಿದ್ದೀನಿ. ಸೊ ಅದನ್ನು ವಾಶ್ ಮಾಡಿ ಒಂದು ಹಾಫ್ ಆನ್ ಅವರ್ ಫುಲ್ ಸೋಕ್ ಮಾಡೋಕ್ಕೆ ಇಟ್ಬಿಡಿ. ಸೈಡಲ್ಲಿ ಬಂದು ಆಲೂಗೆಡ್ಡೆನೂ ಹಾಕಿ ಮಾಡ್ತಿದ್ದೀನಿ. ಪೊಟೊಟೊ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಅದಕ್ಕೊಂದು ಮೀಡಿಯಮ್ ಸೈಜ್ದು ಒಂದು 2 ಆನಿಯನ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು 2 ಟೊಮೊಟೊ ಹಣ್ಣು. ಸ್ವಲ್ಪ ಬಿರಿಯಾನಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು. ಒಂದು 3-4 ಟೇಬಲ್ ಸ್ಪೂನ್ ಜಾಸ್ತಿ ಆಯಿಲ್ ಹಾಕ್ಬಿಟ್ಟು ಅದರಲ್ಲಿ ಬಿರಿಯಾನಿ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಬಿರಿಯಾನಿದು ಎಲೆ ಎಲ್ಲ ಏನೇನು ಬೇಕೋ ಎಲ್ಲದೂ ನೀವು ಹಾಕಿ. ಸೊ ಅದನ್ನು ಹಾಕಿಬಿಟ್ಟು ಆನಿಯನ್ ಏನು ಕಟ್ ಮಾಡಿಟ್ಟಿದ್ದೀರಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಸೊ ಈ ಕಡೆ ಸೈಡಲ್ಲಿ ನಾನು ನೆನ್ನೆ ನೈಟೇ ಸ್ವಲ್ಪ ಚಿಕನ್ನ ತೊಗೊಂಡು ಬಂದು ಅದನ್ನು ಸ್ವಲ್ಪ ಕಬಾಬ್ ಮಾಡಿಬಿಟ್ಟು ಸ್ವಲ್ಪ ಚಿಕನ್ನಲ್ಲಿ ಸ್ವಲ್ಪ ಅಷ್ಟೇ ನಾನು ಹಾಕೋದು ಬಿರಿಯಾನಿಗೆ. ಆ ಫ್ಲೇವರ್ ಮಾತ್ರ ಬರೋದಕ್ಕೆ ಚಿಕನ್ ಬಿರಿಯಾನಿ ಲೆಗ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಲೆಗ್ಸು ಒಂದು 2-3 ಪೀಸ್ನ ಹಾಕಿಬಿಟ್ಟು ಆಯಿಲಲ್ಲಿ ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊತೀನಿ. ಅದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಆಮೇಲೆ ಈ ರೀತಿ ಬಿರಿಯಾನಿ ಪಾತ್ರೆಗೆ ಹಾಕಿ ಫ್ರೈ ಮಾಡಿ. ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಚೆನ್ನಾಗೇ ಇರುತ್ತೆ. ಸೊ ಟೊಮೊಟೊನೂ ನಾನು ಒಂದು ಮೀಡಿಯಮ್ ಟೊಮೊಟೊ ಒಂದು 2 ಹೆಚ್ಚು ಹಾಕಿದ್ದೀನಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಆನಿಯನ್ ಫ್ರೈ ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಫ್ರೈ ಆಗಿರೋ ಪೊಟೊಟೊ ಮತ್ತು ಚಿಕನ್ನ ಅದರಲ್ಲಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ. ಸೊ ಈ ಸೈಡಲ್ಲಿ ಬಂದು ಒಂದು ಎಗ್ ಕುರ್ಮಾ ಮಾಡೋಣ ಅಂದ್ಕೊಂಡು ಎಗ್ಗನ್ನು ಆಲ್ರೆಡಿ ಬೇಯಿಸೋಕೆ ಇಟ್ಬಿಟ್ಟೆ. ಅದು ನಿಧಾನಕ್ಕೆ ಬೇಯ್ತಾ ಇದ್ದಂಗೂ ಅದಕ್ಕೊಂದು ಕುರ್ಮಾಕ್ಕೆ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಇರೋ ಅಂಥ ಒಂದು 2 ಆನಿಯನ್ ಚಿಕ್ಕದು. ಸೊ ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗಸಗಸೆ ಸ್ವಲ್ಪ, ಆಮೇಲೆ ಸ್ವಲ್ಪ ಚಕ್ಕೆ, 1-2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಬೇಕು ಅಂದರೆ ಪೆಪ್ಪರ್ ಹಾಕ್ಕೋಬೋದು ನೀವು. ನಾನು ಹಾಕ್ತಾಯಿಲ್ಲ, ಸ್ಪೈಸ್ ಜಾಸ್ತಿ ಆಗೋದು ಬೇಡ ಅಂತ, ಲಿಯಾನೂ ತಿನ್ನಬೇಕು ಅದಕ್ಕೋಸ್ಕರ. ಸೊ ಸ್ವಲ್ಪ ಕಡಲೆ, ಒಂದು ಹಾಫ್ ಟೀ ಸ್ಪೂನ್ ಕಡಲೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಡಿ. ಸೋಂಪು ಸ್ವಲ್ಪ ಹಾಕ್ಕೊಂಬಿಡಿ. ಸ್ವಲ್ಪ ಡ್ರೈ ಮೇಥಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಎತ್ತಿಕ್ಬಿಡಿ. ಸೊ ಸೈಡಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಲೈಟಾಗಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಬೇಕಾಗಿರೋ ಸ್ಪೈಸಸ್ಸು, ಚಕ್ಕೆ, ಲವಂಗ, ಆಮೇಲೆ ಬಿರಿಯಾನಿ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದರಲ್ಲಿ ನಾನೇನು ರುಬ್ಬಿ ತೊಗೊಂಡಿದ್ದೀನೋ ಆ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪೌಡರು, ಚೂರು ಖಾರದ ಪೌಡರು, ಅರಶಿನ ಪೌಡ್ರು, ಜೀರಾ ಪೌಡರ್ ಹಾಕಿ ಮೊಟ್ಟೆನ ಅದ್ರ ಒಳಗೆ ಹಾಕ್ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಆಲೂಗೆಡ್ಡೆನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 2 ವಿಷಲ್ ಬಿಟ್ಬಿಡ್ತೀನಿ. ಸೊ ಬಿರಿಯಾನಿ ನೋಡಿ ಸೂಪರಾಗಿ ಬಂದಿದೆ. ಬಿರಿಯಾನಿ ಬಂದು ಚೆನ್ನಾಗಿ ಅದು ಕುದಿಯೋಕ್ಕಾದ್ಮೇಲೆ ರೈಸ್ ಹಾಕಿಬಿಟ್ಟು ಮೀಡಿಯಮ್ ಒಲೆ ಉರಿಯಲ್ಲಿ ಒಂದು 20 ನಿಮಿಷ ಬೇಯಿಸಬೇಕು. ಆಮೇಲೆ ಲೋ ಒಲೆ ಉರಿಯಲ್ಲಿ ಒಂದು 10 ನಿಮಿಷ ಅಷ್ಟೇ. ನಾನು ಕಡಾಯಲ್ಲಿ ಮಾಡ್ತಿರೋದ್ರಿಂದ ಈಸಿಯಾಗಿ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಸೂಪರಾಗಿರುತ್ತೆ ಟೇಸ್ಟು. ಯಾವ ರೀತಿ ಏನೂ ಎಕ್ಸ್ಟ್ರಾ ಸ್ಪೈಸಸ್ಸೇ ಹಾಕಿಲ್ಲ ನಾನು. ನನಗೆ ಗೊತ್ತಿದ್ದಂಗೆ ಕೊತ್ತಂಬರಿ ಕೂಡ ನಾನು ಹಾಕಿಲ್ಲ ಅನಿಸುತ್ತೆ, ತುಂಬ ಕಮ್ಮಿನೇ ಯೂಸ್ ಮಾಡಿದ್ದೀನಿ. ಸೊ ಬಿರಿಯಾನಿ ಎಲ್ಲ ತಿಂದು ಚೆನ್ನಾಗಿ ಟೇಸ್ಟಾಗಿತ್ತು. ಕಬಾಬ್ ರೆಸಿಪಿ ಎಲ್ಲ ಆಲ್ರೆಡಿ ನಾನು ಪೋಸ್ಟ್ ಮಾಡಿರ್ತೀನಿ. ನಾನು ಕಬಾಬ್ಗೆ ಪೌಡರೇ ಯೂಸ್ ಮಾಡೋದು. ಸೊ ಅದನ್ನು ನಾನು ಹಾಕಿದ್ದೀನಿ. ಚಿಕನ್ ಬಿರಿಯಾನಿ, ಕಬಾಬ್ ಎಲ್ಲ ತಿಂದು ಸ್ವಲ್ಪ ಅಜೀರ್ಣ ಆಗಿಬಿಟ್ಟಿದೆ ಹಸ್ಬೆಂಡ್ಗೆ. ಅವ್ರಿಗೊಂದು ಸೋಡಾ ಥರ ಏನಾದರೂ ಮಾಡಿಕೊಡು ಅಂದರು. ಸೊ ಮನೆಯಲ್ಲೇ ಒಂದು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಶುಗರ್ನ ನೀರು ಹಾಕಿಬಿಟ್ಟು ಚೆನ್ನಾಗಿ ಶುಗರ್ ಸಿರಪ್ ಮಾಡ್ಕೊತಿದ್ದೀನಿ. ಬಿಕಾಸ್ ಸಿರಪ್ ಆದರೆ ಬೇಗ ಬಂದು ನಿಮಗೆ ಮೆಲ್ಟ್ ಆಗುತ್ತೆ. ಅದು ಅಲ್ಲದೆ ಸ್ವಲ್ಪ ಬಂದು ಕೂಲಾಗಿದೆ ನಮ್ಮ ಫಾಂಟಾ. ಇದಕ್ಕೆ ಬಂದು ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ. ಲೆಮನ್ ಜ್ಯೂಸ್ 1 ಲೆಮನ್ ಫುಲ್ ಹಾಕಿದ್ದೀನಿ. ಫಾಂಟಾನ ಫುಲ್ ಹಾಕ್ತಾಯಿದ್ದೀನಿ ಈ ಚಿಕ್ಕ ಟಿನ್ನನ್ನು. ನಿಮಗೆ ಇಲ್ಲಿ ಬೇಕಾದ್ರೆ ಸೋಡಾ ಬೆರೆಸ್ಕೋಬೋದು ನೀವು. ನಾರ್ಮಲ್ ಸೋಡಾ ಇರುತ್ತಲ್ಲ, ಸ್ವೀಟ್ ಆ್ಯಂಡ್ ಸಾಲ್ಟಾಗಿ ಇರುತ್ತೆ ಇದು. ಇದಕ್ಕೆ ಬೇಕಾದರೆ ಚೂರು ಪೆಪ್ಪರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೂಪರಾಗಿರುತ್ತೆ ಟೇಸ್ಟು. ಈ ರೀತಿ ಟೇಸ್ಟು ನಿಜವಾಗ್ಲೂ ಯಾವುದ್ರಲ್ಲೂ ನೀವು ಕುಡ್ದಿರಲ್ಲ. ಬಟ್ ಯಾವಾಗಾದರೂ ಒಂದು ಸತಿ ಈ ರೀತಿ ಕುಡಿದು ನೋಡಿ. ಇದು ನಮ್ಮ 3 ಜನಕ್ಕೂ ಶೇರ್ ಆಗುತ್ತೆ. ನಮ್ಮ ಹೆಲ್ಪರ್ಗೆ ಬೇಡ ಅಂದ್ಬಿಟ್ರು. ಸೊ ಹಾಗಾಗಿ ನಾವು ಮಾತ್ರ 3 ಜನ ಕುಡಿತೀವಿ. ನನ್ನ ಒಂದು ಸ್ವೀಟ್ ಹೆಲ್ಪರ್ ಜಾಸ್ತಿ ಎಕ್ಸ್ಟ್ರಾ ಸ್ನ್ಯಾಕ್ಸೇ ತಿನ್ನಲ್ಲ ಅವಳು. ಸೊ ಹಾಗಾಗಿ ಏನು ಮಾಡಿದ್ರು ನಮಗೆ ಮಾತ್ರ ನಾವು ಮಾಡ್ಕೊತೀವಿ. ಅವಳು ಕೇಳ್ತೀನಿ, ಬೇಡ ಅಂದ್ಬಿಟ್ರೆ ಬಿಟ್ಬಿಡ್ತೀನಿ. ಅವಳು ಫ್ರ್ಯಾಂಕಾಗಿರ್ತಾಳೆ. ಸೊ ಬೇಕು ಅನ್ನೋದನ್ನು ಬೇಕು ಅಂತಾಳೆ, ಬೇಡ ಅನ್ನೋದನ್ನ ಬೇಡ ಅಂದ್ಬಿಡ್ತಾಳೆ. ಸೊ ಹಾಗಾಗಿ ನಾವು 3 ಜನ ಶೇರ್ ಮಾಡ್ತೀವಿ. ಅವ್ರು ಟೇಸ್ಟ್ ನೋಡ್ತಾ ಇದ್ದಾರೆ.
ತುಂಬ ಚೆನ್ನಾಗೇ ಇದೆ, ನಾನು ತಿಂದೆ, ತುಂಬ ಚೆನ್ನಾಗಿತ್ತು. ಸೊ ಇದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸ್ವೀಟ್ ಪೊಟೊಟೊನ ಈ ರೀತಿ ಸುಟ್ಟು ತಿನ್ನೋಣ ಅಂತ ಆಸೆ ಆಗಿತ್ತು, ಸುಟ್ಟು ತಿಂತಾಯಿದ್ದೀನಿ. ಸೊ ಈ ರೀತಿ ಸುಟ್ಟು ತಿನ್ನೋದು ನಂಗೆ ತುಂಬಾ ಇಷ್ಟ, ಮನೇಲಿರೋರು ಇಷ್ಟಪಡ್ತಾರೆ. ಬಟ್ ಸ್ವಲ್ಪ ಕಷ್ಟ ಕೆಲಸ ಇದು, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಬೇಯಿಸಿ ತಿನ್ನೋದಕ್ಕಿಂತ ಸುಟ್ಟು ತಿನ್ನೋದ್ರಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇದನ್ನು ಸಿಪ್ಪೆ ಸುಲಿಯೋದು ಭಾರಿ ಕಷ್ಟ, ತುಂಬ ಕೇರ್ಫುಲ್ಲಾಗಿ ನೀಟಾಗಿ ಸುಲಿಬೇಕು. ಪೀಲರ್ ಏನಾದರೂ ಇದ್ದರೆ ನಿಧಾನಕ್ಕೆ ಪೀಲ್ ಮಾಡಿಬಿಟ್ಟು ತೆಗೆದುಬಿಡಿ ಮೇಲೆ ಇರೋ ಸಿಪ್ಪೆ. ಸೊ ಅದು ಸ್ವಲ್ಪ ಕೂಡ ಹೊಟ್ಟೆಗೆ ಹೋಗದಿರೋ ಥರ ಹುಷಾರಾಗಿ ನೋಡಿ ಇದನ್ನು ನೀವು ಮಾಡಿ ತಿನ್ಬೋದು. ನೋಡಿ ನಾನು ಈ ರೀತಿ ರಿಮೂವ್ ಮಾಡಿದ್ದೀನಿ, ಪೀಲ್ ಮಾಡಿಬಿಟ್ಟು. ತುಂಬ ಟೇಸ್ಟಾಗಿರುತ್ತೆ. ಈ ರೀತಿ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಬೇಯಿಸಿ ತಿನ್ಕೊಂಬಿಡಿ. ಸೊ ಈವ್ನಿಂಗಿಗೆ ಈ ಸ್ನ್ಯಾಕ್ಸ್ ಮಾಡಿಬಿಟ್ಟು ಜೊತೆಗೆ ಸೂಪರಾಗಿರುವಂಥ ಒಂದು ಟೀ ಮಾಡ್ತಾಯಿದ್ದೀನಿ. ಟೀಗೆ ಬಂದು ಬೆಲ್ಲ ಬೆರೆಸಿದ್ದೀನಿ, ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಸೊ ನಾವು 3 ಜನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಶುಂಠಿ ಸಪ್ರೇಟಾಗಿ ನಾನೇನು ಮಾಡಿದ್ದೀನಿ, 2 ಗ್ಲಾಸ್ನ ನೀರು ಹಾಕಿಬಿಟ್ಟು ಸಪ್ರೇಟಾಗಿ ಇದನ್ನು ಕುದಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಕ್ಕೊಂಡಿದ್ದೀನಿ, ಒಂದು 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಒಂದೊಂದು ಪರ್ಸನ್ಗೆ ಒಂದೊಂದು ಏಲಕ್ಕಿ ಲೆಕ್ಕದಲ್ಲಿ ಹಾಕ್ತೀನಿ. ಬಟ್ ಒಂದು ಎಕ್ಸ್ಟ್ರಾ ಇದ್ದರೆ ಫ್ಲೇವರ್ ಚೆನ್ನಾಗಿರುತ್ತೆ, ನಂಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಒಂದು 4 ಹಾಕ್ತಾಯಿದ್ದೀನಿ. ಸೊ ಇಲ್ಲಿ 2 ಗ್ಲಾಸ್ ನೀರು ಕುದೀತಾ ಇದೆ. ಸ್ವಲ್ಪ ತುಳಸಿ ಹಾಕಿದ್ದೀನಿ, ಅರೋಮ ಚೆನ್ನಾಗಿ ಬರುತ್ತೆ, ಕೋಲ್ಡು ಬೇಗ ಹಿಡಿಯಲ್ಲ ಅಂತ. ಅದೇ ರೀತಿ ಟೀ ಪೌಡರ್ ಕೂಡ ಒಂದು 3 ಟೀ ಪೌಡರ್ ಹಾಕ್ತಿದ್ದೀನಿ. ಸ್ವಲ್ಪ ಸ್ಟ್ರಾಂಗ್ ಬೇಕಂದರೆ 4 ಕೂಡ ಹಾಕ್ಕೋಬೋದು, 5 ಕೂಡ ಹಾಕ್ಬೋದು. ನಾನು ತುಂಬ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು 3 ರಿಂದ 4 ಹಾಕಿದ್ದೀನಿ. ಸೊ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು, ಅದು ಕಲರ್ ಚೇಂಜ್ ಆಗಬೇಕು. ಅದೇ ರೀತಿ ಮಿಲ್ಕು ಚೆನ್ನಾಗಿ ಕುದ್ದಿದೆ, ಆ ಕುದಿಯೋ ಮಿಲ್ಕನ್ನೇ ಇದ್ರೊಳಗೆ ಹಾಕಬೇಕು ನೀವು. ಸೊ ಕುದಿಯೋ ಮಿಲ್ಕ್ ಇದ್ರೊಳಗೆ ಹಾಕಿದ್ರೇ ಆ ಟೇಸ್ಟ್ ನಿಮಗೆ ಸೂಪರಾಗಿ ಸಿಗುತ್ತೆ. ಸೊ ನಾನು ಈ ಕಲರಲ್ಲಿ ಬರಬೇಕು, ಈ ಕಲರ್ ಬಂದ್ರೇ ಆ ಟೀಗೆ ಒಂದು ಟೇಸ್ಟ್. ಸೊ ಫೈನಲಾಗಿ ಇನ್ನೇನು 1 ನಿಮಿಷದಲ್ಲಿ ಇಳಿಸ್ತಿದ್ದೀನಿ ಅನ್ಬೇಕಾದಾಗ ಒಂದು 2 ಇದನ್ನು ಹಾಕ್ಬಿಡ್ತೀನಿ. ಸೊ ಲವಂಗನ ಹಾಕ್ತೀನಿ, ಅದರದ್ದು ಅರೋಮಾ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ಸೊ ಇವಾಗ ರೆಡಿ ಆಯಿತು, ಟೀ ಬಂದು ರೆಡಿ ಆಯಿತು. ಹಸ್ಬೆಂಡ್ಗೆ ಬಂದು ಸ್ವಲ್ಪ ನೊರೆ ಥರ ಇರಬೇಕು, ನೊರೆ ಥರ ಇದ್ರೇ ಅವ್ರು ಖುಷಿಯಾಗಿ ಕುಡಿತಾರೆ. ಹಾಗಾಗಿ ಅವ್ರಿಗೆ ನೊರೆ ಬೇಕು ಅನ್ನೋಕ್ಕೋಸ್ಕರ ಮತ್ತೊಂದು ಸತಿ ನಾನು ಈ ರೀತಿ ಬೆರೆಸ್ತಾ ಇದ್ದೀನಿ. ಬಿಕಾಸ್ ನೋಡಿ ಈ ರೀತಿ ಫುಲ್ ನೊರೆ ಬರಬೇಕು ಅವ್ರಿಗೆ. ಟೀ ಸ್ವಲ್ಪ ಇದ್ದರೂ ಓಕೆ, ಬಟ್ ನೊರೆ ತುಂಬ ಜಾಸ್ತಿ ಇರಬೇಕು ಅಂತ ಇಷ್ಟಪಡ್ತಾರೆ. ಆ ನೊರೆ ಹೋಗೋ ಅಷ್ಟರೊಳಗೆ ನಾನು ಹೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಡಬೇಕು, ಅದನ್ನು ನೋಡಿನೇ ಖುಷಿ ಪಡ್ತಾರೆ ಅವರು. ಸೊ ಟೀ ಕುಡಿದ್ರೆ ಆ ರೀತಿ ಕುಡಿತಾರೆ. ನೋಡಿ ವೀಕ್ ಡೇಸಲ್ಲಿ ನಮಗೆ ಕಷ್ಟ ಆಗುತ್ತೆ, ವೀಕೆಂಡಲ್ಲಿ ಇವ್ರು ಖುಷಿಯಾಗಿರ್ತಾರೆ, ನಾವು ಕೆಲಸ ಮಾಡ್ತಾನೇ ಮಾಡ್ತಿರಬೇಕು. ನಮಗೆ ಹಾಲಿಡೇಸೇ ಇಲ್ಲ. ಇವರಿಬ್ಬರು ಎಷ್ಟು ಜಾಲಿಯಾಗಿದ್ದಾರೆ ನೋಡಿ. ಸೊ ಇರಲಿ ಬಿಡಿ ಪಾಪ, ಅವರಾದರೂ ಜಾಲಿಯಾಗಿರಲಿ, ನಮಗೆ ಬಂದಿದ್ದು ನಾವು ಮಾಡೋಣ. ನೈಟ್ ಡಿನ್ನರ್ಗೆ ಬಂದು ಕಡುಬು ಮಾಡಿದ್ದೀನಿ. ಪುಂಡಿ ಅಂತಾರೆ ನಮ್ಮ ಕಡೆ. ಅಕ್ಕಿ ಹಿಟ್ಟಲ್ಲಿ ಮಾಡಿರುವಂಥ ಒಂದು ಕಡುಬು, ತುಂಬ ಹೆಲ್ದಿ ರೆಸಿಪಿ ಇದು. ಸೊ ಇದನ್ನು ನಾನು ನೈಟ್ ಡಿನ್ನರ್ಗೆ ಮಾಡಿದ್ದೀನಿ, ಜೊತೆಗೆ ಮೀನು ಸಾಂಬಾರು ಮಾಡಿದ್ದೀನಿ. ಈ ಪುಂಡಿಗೂ ಮೀನು ಸಾಂಬಾರು ಕಾಂಬಿನೇಷನ್ ಯಾರಿಗೆ ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ. ನನಗಂತೂ ತುಂಬ ಇಷ್ಟ. ಮೀನು ಸಾಂಬಾರು ಜೊತೆ ರೊಟ್ಟಿ, ಕಡುಬು, ದೋಸೆ, ಇಡ್ಲಿ, ರೈಸು, ಚಪಾತಿ ಎಲ್ಲ ತಿನ್ನೋಕ್ಕೆ ನನಗಿಷ್ಟ. ಬಟ್ ಡಯಟಲ್ಲಿರೋದ್ರಿಂದ ಬರೀ 4 ತಿಂತಾಯಿದ್ದೀನಿ, ಇಲ್ಲಾಂದರೆ ತುಂಬ ತಿಂತೀನಿ ನಾನು. ಸೊ 2 ಫಿಶ್ ಹಾಕ್ಕೊಳ್ತೀನಿ, ಪ್ರೋಟೀನ್ ತುಂಬ ಮುಖ್ಯ, ಹಾಗಾಗಿ 2 ಫಿಶ್ಶು. ಫಸ್ಟ್ ನಾನೇ ಊಟ ಮಾಡ್ತಾಯಿದ್ದೀನಿ. ಬಿಕಾಸ್ ಇವತ್ತು ಲೇಟ್ ಆಯಿತು, ಸ್ವಲ್ಪ ಹೊರಗಡೆಲ್ಲ ಹೋಗೋದಿತ್ತು. ಮೀನು ಸಾಂಬಾರು ತುಂಬ ಟೇಸ್ಟಾಗಿ ಬಂದಿದೆ. ಇದು ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನಾನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಊಟ ಮಾಡೋಕ್ಕೆ ರೆಡಿ ಆಗ್ತಿದ್ದೀನಿ, ನೀವು ಹೋಗಿ ಮನೇಲಿ ಊಟ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್ ಮಾಡಿ. ಬಾಯ್, ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.